ನಮಸ್ತೆ ನ್ಯೂಸ್ ಕರ್ನಾಟಕ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವನ ಕಾಂತಾವರ. ಒಬ್ಬ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ಮದುವೆಗೂ ಮೊದಲು ಬಹಳ ಉತ್ಸಾಹದಿಂದ ಇರುವಂತಹ ಹೆಣ್ಣು ಮದುವೆ ಆಗಿ ಮಗು ಆದ ನಂತರ ತನ್ನದೇ ಆದ ಲೋಕದಲ್ಲಿ ಕಳೆದು ಹೋಗ್ಬಿಡ್ತಾರೆ. ಆದ್ರೆ ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿ ಹಾಗಲ್ಲ. ಇವರು ಮಿಸ್ಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಎನ್ನುವಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಡಾಕ್ಟರ್ ಅರ್ಚನಾ ಭಟ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್ ನೀವು? ಕಿರೀಟ ಸಿಕ್ಕ ಖುಷಿಯೇ ಬೇರೆ. ಬಹಳ ಖುಷಿಯಾಗಿದ್ದೀರಾ? ಹೌದು. ಮಿಸ್ಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರಲ್ಲಿ ಫಸ್ಟ್ ರನ್ನರ್ ಅಪ್ ನಮ್ಮ ಕ್ಲಾಸಿಕ್ ಏಜ್ ಕ್ಯಾಟಗರಿಯಲ್ಲಿ ಸಿಕ್ಕಿದ ಖುಷಿ ಸಂಭ್ರಮದಿಂದ ಈ ಕಿರೀಟವನ್ನು ಹಾಕಿ ಇವತ್ತು ನಾನು ಸಂದರ್ಶನ ಕೊಡ್ತಾ ಇದ್ದೀನಿ. ಬಹಳ ಖುಷಿಯಾಗಿದ್ದೀರಾ ಹಾಗಾದ್ರೆ? ಫ್ಯಾಷನ್ ಲೋಕದಲ್ಲಿ ಮೊದಲಿಂದವೂ ಇಂಟ್ರೆಸ್ಟ್ ಇತ್ತು ನನಗೆ. ಆದರೆ ನನ್ನ ವೃತ್ತಿ ಜೀವನ ಹಾಗೂ ಮಕ್ಕಳಿಗೆ ಓದಿಸೋದು, ನಾನು ಓದೋದು MBBS MD ಆಗಿ, ಆಮೇಲೆ ಕುಟುಂಬದ ಸುಮಾರು ಮಕ್ಕಳ ದೊಡ್ಡವರಾಗುವ ತನಕ ತುಂಬ ಬ್ಯುಸಿಯಾಗಿದ್ದ ಜೀವನದಲ್ಲಿ ನನಗೆ ಚಾನ್ಸೇ ಸಿಗಲಿಲ್ಲ. ಈಗ ಸಿಕ್ಕಿದ ಚಾನ್ಸ್ ನನಗೆ ತುಂಬ ಖುಷಿಯನ್ನು ಸಿಗುತ್ತಿದೆ. ಅಂದ್ರೆ ಈಗ ನಿಮ್ ಬಗ್ಗೆ ಓದ್ಬೇಕಾದ್ರೆ ನಾನು ಸ್ವಲ್ಪ ಅಂದ್ರೆ ಓದ್ಕೊಂಡೆ, ಇಬ್ರು ಮಕ್ಕಳ ತಾಯಿ ಅಂತ. ನಿಮ್ಮನ್ನ ನೋಡಿದ್ರೆ ಇಬ್ರು ಮಕ್ಕಳ ತಾಯಿ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ. ಬಹಳ ಬ್ಯೂಟಿಫುಲ್ ಆಗಿದ್ದೀರಾ ನೀವು. ತುಂಬ ಥ್ಯಾಂಕ್ಸ್. ನನಗೆ ಈ ಆಪರ್ಚುನಿಟಿಯನ್ನು ಕೊಟ್ಟ ನಮ್ಮ ಗಂಗೂಲಿ ಸರ್, ಪಾತ್ವೆ ಎಂಟರ್ಪ್ರೈಸಸ್ನ ಗಂಗೂಲಿ ಸರ್ ಹಾಗೂ ಮರ್ಸಿ ಬ್ಯೂಟಿ ಸಲೂನ್ ಹಾಗೂ ಅಕಾಡೆಮಿಯ ಮರ್ಸಿ ಮೇಡಮ್ನವರಿಗೆ ತುಂಬ ಧನ್ಯವಾದವನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಹೇಳಬೇಕಂದ್ರೆ, ಇದು ನಮ್ಮ ಜರ್ನಿ ಸ್ಟಾರ್ಟ್ ಆದದ್ದು ಅಕ್ಟೋಬರಲ್ಲಿ IMA ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮ್ಯಾಂಗ್ಳೂರ್ ಬ್ರಾಂಚಲ್ಲಿ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಪಾತ್ವೆ ಎಂಟರ್ಪ್ರೈಸಸ್ ಅವರು ಆರ್ಗನೈಸ್ ಮಾಡಿದರು. ಇದು ಕಳೆದ ವರ್ಷ ಅಕ್ಟೋಬರಲ್ಲಿ. ಆವಾಗ ನಾನು ಅದರದ್ದು ಬ್ಯೂಟಿ ಪೇಜೆಂಟಿದ್ದು ಅಡ್ವರ್ಟೈಸ್ಮೆಂಟ್ ನೋಡಿ ಪಾರ್ಟಿಸಿಪೇಟ್ ಮಾಡೋದಾ ಬೇಡವಾ, ಆಗ್ತದ ನನ್ನಿಂದ ಇಲ್ವಾ, 101 ಕ್ವಶನ್ಗಳಿತ್ತು ನನ್ನ ತಲೆಯಲ್ಲಿ. ಆದರೂ ಒಂದು ಆಪರ್ಚುನಿಟಿ ಸಿಗ್ತಾ ಇರುವಾಗ ಟ್ರೈ ಮಾಡುವ ಮೊದಲಂತೂ ಆಸೆ ಇತ್ತು. ಆವಾಗ ಪುರ್ಸೊತ್ತಿರಲಿಲ್ಲ. ಈಗ ಕಲ್ತಾಗಿದೆ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಈಗ ಸ್ವಲ್ಪ ಪುರ್ಸೊತ್ತಿದೆ, ಟ್ರೈ ಮಾಡುವ ಅಂತ ಹೇಳಿ ನಾನು ಆವಾಗ ಅಕ್ಟೋಬರಲ್ಲಿ IMA ಹಾಲ್ ಮಂಗಳೂರಲ್ಲಿ ನಡೆದ ಸ್ಪರ್ಧೆಯಲ್ಲಿ ನಮ್ಮ ಏಜ್ ಕ್ಯಾಟಗರಿ, ಕ್ಲಾಸಿಕ್ ಏಜ್ ಕ್ಯಾಟಗರಿಯಲ್ಲಿ ಕಿರೀಟ ಸಿಕ್ಕಿದ್ದು. ಅದು ನನ್ನ ಫಸ್ಟ್ ಕಿರೀಟ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಂದ್ರೆ ಈಗ ಎಲ್ಲರೂ ಹೇಳ್ತಿದ್ದಾರೆ, ನಿಮ್ಮ ಪರಿಚಯ ಕೂಡ ಜನರಿಗೆ ಈಗೀಗ ಆಗ್ತಾ ಇದೆ, ಹೀಗೆ ಒಂದು ಸ್ಪರ್ಧೆ ನಡೀತು, ಅದರಲ್ಲಿ ರನ್ನರ್ ಅಪ್ ಆಗಿದ್ದೀರಾ ಅಂತ. ನಿಮ್ಮ ಒಂದು ಸಣ್ಣ ಪರಿಚಯವನ್ನ ನಮ್ಮ ವೀಕ್ಷಕರಿಗೋಸ್ಕರ ನೀವು ತಿಳಿಸಿಕೊಡ್ಬೋದಾ? ನಾನು ಡಾಕ್ಟರ್ ಅರ್ಚನಾ ಭಟ್ ಅಂತ ಹೇಳಿ, ಫಿಸಿಷಿಯನ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಗೂ ಕನ್ಸಲ್ಟೆಂಟ್ ಫಿಸಿಷಿಯನ್ ಅಟ್ ಅಥರ್ವ ಸ್ಪೆಷಾಲಿಟಿ ಕ್ಲಿನಿಕ್, ಮೇರಿ ಹಿಲ್. ದಿನನಿತ್ಯ ನನಗೆ ಪೇಷಂಟ್ ನೋಡುವುದೇ ಕೆಲಸ. ದುಃಖ, ಸಾವು, ನೋವು ಇಂಥದ್ದೇ ಜಾಸ್ತಿ ನಮ್ಮ ವೃತ್ತಿಯಲ್ಲಿ. ಪೇಷಂಟ್ ನೋಡೋದು, ಪೇಷಂಟ್ ICU ಇರೋದು, ಒದ್ದಾಡೋದು. ಸೊ ಇಂಥ ದುಃಖ ಸಾವು ಜಾಸ್ತಿ ಇರುವಾಗ ಹೀಗೆ ಫ್ಯಾಷನ್ ಶೋಗೆ ಹೋದರೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಹೀಗೆ ನಾನು ಒಂದು ಟ್ರೈ ಮಾಡುವ ಅಂತ ಹೇಳಿ ಫಸ್ಟ್ ಆಪರ್ಚುನಿಟಿ ಸಿಕ್ಕಿದಾಗ ಅಕ್ಟೋಬರಲ್ಲಿ ಪ್ಲ್ಯಾನ್ ಮಾಡಿ ನಾನು ಫಸ್ಟ್ IMAಯಲ್ಲಿದ್ದ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಪ್ರೈಸ್ ಸಿಕ್ಕಿದ ನಂತರ ಇದಕ್ಕೆ ಎಂಟ್ರಿ ಹೊಡೆದು. ಇದು ಜನರಲ್, ಅದು ಬರೀ ಡಾಕ್ಟರ್ಸಾಗಿತ್ತು. ಸೊ ಅದು ಡಾಕ್ಟರ್ಸಲ್ಲಿ ಆದರೆ ನಮಗೆ ಸ್ವಲ್ಪ ಎಲ್ಲರೂ ಗುರ್ತಾ ಇದೆ, ಪರಿಚಯ ಇದೆ ಅಂತೇಳಿ. ಜನರಲಲ್ಲಿ ಫ್ಯಾಷನ್ ಶೋ, ಫ್ಯಾಷನ್ ರ್ಯಾಂಪಲ್ಲಿ ವಾಕ್ ಮಾಡೋದು ತುಂಬ ಕಷ್ಟ. ಅಂದರೆ ಇಲ್ಲಿ 2 ದಿವಸದ ಆಡಿಷನ್ ಇತ್ತು. 2 ದಿವಸದ ಆಡಿಷನಲ್ಲಿ ಬೇರೆ ಬೇರೆ ಥರದ ಜನರು, ವಿಧವಾದ ಬ್ಯಾಕ್ಗ್ರೌಂಡ್, ಸೋಷಿಯಲ್ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಬೇರೆ ಬ್ಯಾಕ್ಗ್ರೌಂಡಿಂದ ಬಂದ ಜನರು ಮಧ್ಯದಲ್ಲಿ ನಮಗೆ ಸ್ಪರ್ಧೆ ಮಾಡೋದು ಸ್ವಲ್ಪ ಕಷ್ಟವೇ. ಅಷ್ಟು ಅದರಲ್ಲಿ ಟ್ಯಾಲೆಂಟ್ ರೌಂಡು ಇತ್ತು. ಸುಮಾರು ಟ್ಯಾಲೆಂಟ್ಸ್, ಬೇರೆ ಬೇರೆ ಥರದ ಟ್ಯಾಲೆಂಟೆಡ್ ಬ್ಯಾಕ್ಗ್ರೌಂಡ್ ಇಂದ ಬಂದ ಜನರಲ್ ಪಬ್ಲಿಕ್ ಮಧ್ಯೆ ನಮಗೆ ಸ್ಪರ್ಧೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟವೇ ಆಯಿತು, ಹೆದರಿಕೆಯೂ ಆಯಿತು. ಇಷ್ಟೆಲ್ಲ ಮಾಡಬೇಕಿತ್ತ, ಬೇಕಿತ್ತ, ಇದು ನಮ್ಮಿಂದ ಆಗತ್ತಾ ಅಂಥೇಳಿ. ಆದರೂ
ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಇಂಥ ಕಾಂಪಿಟಿಷನಿಗೆ ಹೋದರೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಕಲಿತೇವೆ, ಎಸ್ಥೆಟಿಕ್ಸ್ ಸ್ಕಿಲ್ಸ್ ಕಲಿತೇವೆ, 4 ಜನರೊಟ್ಟಿಗೆ ಹೇಗೆ ಮಾತಾಡುವ ರೀತಿ. ಒಬ್ಬೊಬ್ಬರ ಬೇರೆ ಬೇರೆ ಜನರು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದವರಿದ್ದಾರೆ, ಬೇರೆ ಜಿಲ್ಲೆಯಿಂದ ಬಂದವರಿದ್ದಾರೆ, ಚಿಕ್ಕಮಗಳೂರು, ಬಾಂಬೆ, ಹಾಗೆ ಬೇರೆ ಊರಿಂದ ಬಂದ ಜನರು, ಅವರ ಬ್ಯಾಕ್ಗ್ರೌಂಡ್, ಅವರ ಕಲ್ಚರಲ್ ಇದು ಸೋಷಿಯಲ್ ಡೈವರ್ಸಿಟಿ, ಟ್ಯಾಲೆಂಟ್, ಹೀಗೆ ನಮಗೆ ಸುಮಾರು 2 ದಿವಸದಲ್ಲಿ ಸುಮಾರು ಪರಿಚಯ ಆಯಿತು, ಸುಮಾರು ಫ್ರೆಂಡ್ಸ್ ಮಾಡಿದ್ದೆವು. 2 ದಿವಸದ ಆಡಿಷನ್ ಕಷ್ಟ ಇದ್ದರು, ಅಟ್ ದ ಎಂಡ್ ಆಫ್ ಇಟ್ ಕಿರೀಟ ಸಿಕ್ಕಿತ್ತು ಅಂತೇಳಿ ಅದೊಂದು ಖುಷಿ. ಇದಕ್ಕಿಂತ ಮುಂಚೆ ಇನ್ನೊಂದು ಫ್ಯಾಷನ್ ಶೋಯಿಗೂ ಹೋಗಿದೆ. ಇದು ಅಕ್ಟೋಬರಲ್ಲಿ IMA ಅಲ್ಲಿ ಆಗಿತ್ತು, ಡಿಸೆಂಬರಲ್ಲಿ ತಣ್ಣೀರ್ಬಾವಿಯಲ್ಲಿ ಆಡಿಷನ್ ಆಗಿತ್ತು. ಅದರಲ್ಲಿ ಕಿರೀಟ ಸಿಗದಿದ್ರು, ಒಂದು ಫ್ಯಾಷನ್ ಶೋಯಿಗೆ ಹೋದ್ರೆ ಕಿರೀಟ ಸಿಗದಿದ್ರು ತುಂಬ ಬೇಜಾರಾಗುತ್ತೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆವಾಗ ಯು ಫೀಲ್ ಓಕೆ, ಖುಷಿ ಆಗುತ್ತೆ. ಅಂದ್ರೆ ಇದರಲ್ಲಿ ಯಾವ ರೀತಿ ಭಾಗವಹಿಸಿದ್ರಿ ನೀವು? ಏನಾದ್ರೂ ಪ್ರೊಸೀಜರ್ಸ್ ಏನಾದ್ರೂ ಇತ್ತಾ, ಅಥವಾ ಇದಕ್ಕಿಂತ ಮೊದಲು ಬೇರೆ ಯಾವ್ದ್ರಲ್ಲಿ ಆದ್ರೂ ಭಾಗವಹಿಸ್ಬೇಕಿತ್ತಾ? ಅದೇ, ಇದಕ್ಕಿಂತ ಮುಂಚೆ ಆ ಡಾಕ್ಟರ್ಸ್ ರೌಂಡ್ ಇತ್ತು. ಆ ಡಾಕ್ಟರ್ಸ್ ರೌಂಡ್ ಅಲ್ಲಿ ವಿನ್ ಆದ ನಂತರ ನಮ್ಮನ್ನು ಈ ರೌಂಡಿಗೆ ಕರೆದಿದ್ರು. ಇದು ಫೈನಲ್ ಆಡಿಷನ್ ಅಂತ ಹೇಳಿ ಇಲ್ಲಿ ಮೊನ್ನೆ ನಮ್ಮನ್ನು 2 days ಆಡಿಷನ್ಗೆ ಕರೆದಿದ್ದು. ಸೊ ಈ ಮೊದಲಿನ ಏಜಲ್ಲಿ ವಿನ್ ಆದಕ್ಕೆ ಈ ಕಾಂಪಿಟೇಷನ್ಗೆ ಬಂದೆವು. ಈ ಕಾಂಪಿಟೇಷನಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ವಿನ್ ಆದವ್ರು ಸುಮಾರು ಮಂದಿ ಸ್ಪರ್ಧಿಗಳಿದ್ರು. ಚಿಕ್ಕಮಗಳೂರು, ಬಾಂಬೆ, ನಾನು ಹೇಳ್ದಾಗೆ ಉಡುಪಿ, ಹಾಗೆ ಬೇರೆ ಜಿಲ್ಲೆ, ಬೇರೆ ಊರಿಂದ, ಅಂದರೆ ಮಂಗಳೂರು ಒರಿಜಿನ್ ಅವರು, ಹಾಗೆ ಸುಮಾರು ಮಂದಿ ಪಾರ್ಟಿಸಿಪೆಂಟ್ಸ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅಂದ್ರೆ ಇದರಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ನೀವು ಹೇಗೆ ಟ್ರೈನ್ ಅಪ್ ಆದ್ರಿ? ಅಂದ್ರೆ ಹೇಗೆ, ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕಿತ್ತ ಹೇಗೆ ಅಂತ? ಪ್ರಾಕ್ಟೀಸ್ ಮನೆಯಲ್ಲೇ ಮಾಡ್ತಾ ಇದ್ದು. ಸಾಯಂಕಾಲ ಮನೆ ಕೆಲಸ ಎಲ್ಲ ಆದ ನಂತರ ಕನ್ನಡಿ ಎದುರು ವಾಕಿಂಗ್ ಪ್ರಾಕ್ಟೀಸ್ ಅಂತ ಹೇಳಿ ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆವು. ಮತ್ತೆ ಪಾತ್ವೆ ಎಂಟರ್ಪ್ರೈಸಸ್ನವ್ರದ್ದು ಟ್ರೈನಿಂಗೂ ಇತ್ತು. ನಾವು ಆಡಿಷನಿಗೆ ಹೋದಾಗ ನಮಗೆ ಅಲ್ಲಿ 2 ದಿವಸ ಹೇಗೆ ರ್ಯಾಂಪ್ ವಾಕ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ರು. ಸೊ ಅಲ್ಲೂ ನಾವು ಸ್ವಲ್ಪ ಕಲಿತೆವು, ಹೇಗೆ ವಾಕಿಂಗ್ ಮಾಡೋದು, ರ್ಯಾಂಪ್ ವಾಕ್ ಮಾಡೋದು. ಕಷ್ಟ, ರ್ಯಾಂಪ್ ವಾಕ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಕ್ಯಾಮರಾದು ಲೈಟ್ಸ್ ಎಲ್ಲ ಮುಖದ ಮೇಲೆ ಬೀಳುತ್ತೆ, ಆಗ ನಮ್ಗೆ ಏನು ಕಾಣೋದೇ ಇಲ್ಲ. ಅಲ್ಲಿ ಕೂತ್ಕೊಂಡವರು ಏನು ಕಾಣೋದಿಲ್ಲ, ಅಷ್ಟು ಲೈಟ್ ಇರುತ್ತೆ. ಆ ಲೈಟಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಆ ರ್ಯಾಂಪ್ ವಾಕ್ ಮಾಡುವ ಅನುಭವವೇ ಬೇರೆ. ಈಗ ನೀವು ವೃತ್ತಿಯಲ್ಲಿ ವೈದ್ಯ ಆಗಿದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಪ್ರವೃತ್ತಿಯಲ್ಲಿ ಈಗ ನೀವು ನಿಮ್ಮ ಪ್ಯಾಷನ್ ಆಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಹೇಗೆ ಇದರಲ್ಲಿ ನಿಮ್ಗೆ ಆಸಕ್ತಿ ಬಂತು? ಫ್ಯಾಷನ್ ಶೋ ಅಲ್ಲಿ ಮೊದಲಿಂದ ಸಹ ಆಸಕ್ತಿ ಇತ್ತು, ಪುರ್ಸೋತಿರ್ಲಿಲ್ಲ, ಟೈಮ್ ಸಿಗ್ತಿರ್ಲಿಲ್ಲ. ಆವಾಗ ಟೈಮ್ ಕಾನ್ಸ್ಟೆಂಟ್ ಇತ್ತು, ಓದೋದೇ ಇತ್ತು. ಈಗ ಸ್ವಲ್ಪ ಪುರ್ಸೋತಾಗ್ತಾ ಇದೆ. ಸಿಕ್ಕಿದ ಟೈಮಲ್ಲಿ ಸ್ವಲ್ಪ ಫ್ಯಾಷನ್ ಶೋಯಿಗೆ ಹೋಗೋದು, ಮ್ಯಾರಥಾನ್ ರನ್ನರು, ಓಟ ಸ್ಪರ್ಧೆಗೂ ಹೋಗ್ತೀನಿ ನಾನು, ಥ್ರೋಬಾಲ್ ಆಟ, ಸೊ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಸುಮಾರು ಪಾರ್ಟಿಸಿಪೇಟ್ ಮಾಡ್ತೀನಿ. ಮನುಷ್ಯನಿಗೆ ಬರೀ ಒಂದೇ ವೃತ್ತಿ ಇದ್ದರೆ ಕಂಪ್ಲೀಟ್ನೆಸ್ ಅಂತ ಸಿಗೋದಿಲ್ಲ. ಒಂದು ಕಂಪ್ಲೀಟ್ ಇಂಡಿವಿಜುವಲ್ ಆಗಬೇಕಂದ್ರೆ ನಮಗೆ ಹಾಬೀಸು ಬೇಕು. ಸೊ ಇದು ಒನ್ ಆಫ್ ದ ಹಾಬೀಸ್. ಈ ಹಾಬೀಸಲ್ಲಿ ಸಿಗುವ ರೆಕಗ್ನಿಷನ್ ಬೇರೆ ಯಾವ ಹಾಬಿಯಲ್ಲೂ ಸಿಗೋದಿಲ್ಲ. ಇದರಲ್ಲಿ ಸಿಗೋ ರೆಕಗ್ನಿಷನ್, ಈಗ ಒಮ್ಮೆ ಒಂದು ಬ್ಯೂಟಿ ಪೇಜೆಂಟ್ ವಿನ್ ಆದರೆ ಎಲ್ಲ ಫ್ರೆಂಡ್ಸ್, ನೀವು ಬ್ಯೂಟಿ ಪೇಜೆಂಟ್ ವಿನ್ನರ್, ನೀವು ಬ್ಯೂಟಿ ಪೇಜೆಂಟ್ ವಿನ್ನರ್, ಮತ್ತು ಫ್ರೆಂಡ್ಸು ಜಾಸ್ತಿ ಆಗ್ತಾರೆ, ಜನರಿಗೂ ಗೊತ್ತಾಗುತ್ತೆ ನಮ್ಮ ಡಾಕ್ಟ್ರು ಬ್ಯೂಟಿ ಪೇಜೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಬ್ಯೂಟಿ ಪೇಜೆಂಟಲ್ಲಿ ವಿನ್ ಆಗಿ ಬಂದಿದ್ದಾರೆ ಅಂತ ಹೇಳಿ. ಇಲ್ಲಿ ಸಿಗೋ ರೆಕಗ್ನಿಷನ್ ಒಂದು ಲೆವೆಲ್ ಬೇರೆ. ಈಗ ಮಾಡೆಲಿಂಗ್ ಅಥವಾ ಫ್ಯಾಷನ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಕೈಗೆಟುಕುವಂತಹ ಒಂದು ಕ್ಷೇತ್ರನ, ಅಥವಾ ಸಾಮಾನ್ಯರು ಕೂಡ ಇದರಲ್ಲಿ ಭಾಗವಹಿಸಬಹುದಾ ಅಂತ? ಹೇಗೆ? ಅದೇ, ಸಾಮಾನ್ಯರು ಭಾಗವಹಿಸ್ಬೋದು, ಟ್ರೈನಿಂಗ್ ತಗೊಂಡು ಭಾಗವಹಿಸ್ಬೇಕು. ಖುಷಿ ಪಡೋದಂದ್ರೆ ನಿಮ್ಗೆ ಇದರಲ್ಲಿ ರೆಕಗ್ನಿಷನ್ ಸಿಗುತ್ತೆ, ನಿಮ್ಮ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ, 4 ಜನರಿಗೆ ಗೊತ್ತಾಗುತ್ತೆ. ಇಟ್ ನಾಟ್ ಓನ್ಲಿ ಅಬೌಟ್ ಮಾಡಲಿಂಗ್, ಫ್ಯಾಷನ್ ಅಂತಲ್ಲ, ಪೀಪಲ್ ನೋ, ಅವ್ರಿಗೆ ಸಿಗೋ ರೆಕಗ್ನಿಷನ್ನೇ ಬೇರೆ, ಜನರಿಗೆ ಗೊತ್ತಾಗುತ್ತೆ ಈ ಡಾಕ್ಟ್ರು ಅಥವಾ ಈ ಜನ, ಇವರು ಅರ್ಚನಾ ಭಟ್ ಎಂಬವರು ಇದರಲ್ಲಿ ಪ್ರೈಸ್ ಸಿಕ್ಕಿದ್ರು, ಇವ್ರಿಗೆ ಆಡಿಷನಲ್ಲಿ ಸಿಲೆಕ್ಟ್ ಆದರು, ಫಸ್ಟ್ ರನ್ನರ್ ಅಪ್. ನನಗೆ ಎಷ್ಟೋ ಪೇಷಂಟ್, ನಾನು ಕ್ಲಿನಿಕಲ್ ಪೇಷಂಟ್ ನೋಡೋಕೆ ಹೇಳಿದ್ರು, ನಿಮ್ಮ ಹೆಸರು ನೋಡಿದೆ ನಿನ್ನೆ ಮೇಡಮ್. ನಾನು ಎಲ್ಲಿ, ನಂಗೆ ಗೊತ್ತಿದ್ರು ನಾನು ಹೇಳಿಲ್ಲ, ಎಲ್ಲಿ ಪೇಪರಲ್ಲಿ ಬಂದಿತ್ತು, ಅವರು ಪಾತ್ವೆ ಎಂಟರ್ಪ್ರೈಸಸ್, ಮರ್ಸಿ ಬ್ಯೂಟಿ ಸೆಲೂನ್ ಅಕಾಡೆಮಿ ಅವ್ರು ಮಾಡಿದ ಫ್ಯಾಷನ್ ಶೋ ನಿಮ್ಮ ಹೆಸರಿತ್ತು ಅಂತ ಹೇಳಿ ನಾವು ನೋಡಿದ್ದೆವು, ನ್ಯೂಸ್ ಪೇಪರಲ್ಲಿ ಇತ್ತು ಅಂತ ಹೇಳಿ. ಸೊ ಅದು ಆ ಥರದ ರೆಕಗ್ನಿಷನ್ ಸಿಗುವಾಗ ಖುಷಿ ಆಗತ್ತೆ. ನೀವು ಮಾತಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಗ್ತಿದೆ ನೀವು ಎಷ್ಟು ಖುಷಿಯಾಗಿದ್ದೀರಿ ಅಂತ. ಮತ್ತೆ ಈಗ ನೀವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ವೃತ್ತಿಯಲ್ಲಿ ವೈದ್ಯೆ ಮತ್ತೆ ಈ ಫ್ಯಾಷನ್ ಶೋ ಅಲ್ಲಿ ಕೂಡ ನೀವು ಭಾಗವಹಿಸ್ತೀರಿ. ಈ ವೃತ್ತಿ ಪ್ರವೃತ್ತಿ ಎರಡನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಈಗ ಮನೆಯಲ್ಲಿ
ಇಲ್ಲಿ ಹೀಗೆ 24 ಗಂಟೆ ಟೈಮ್ ದೇವರು ಕೊಟ್ಟಿದ್ದಾರೆ. ಅದು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಅ ಸ್ಕಿಲ್. ಹೇಗೆ ನೀವು ನಿಮ್ಗೆ ಬೇಕಿದೆ ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಅದಕ್ಕೆ ಟೈಮ್ ಕೊಡಲೇಬೇಕು. ಮಕ್ಳು ಇಂಪಾರ್ಟೆಂಟ್ ಇದ್ದಾಗ ಮಕ್ಳಿಗೆ ಟೈಮ್ ಕೊಡಬೇಕು, ಕೆಲಸ ಇಂಪಾರ್ಟೆಂಟ್ ಇದ್ದಾಗ ಕೆಲಸಕ್ಕೆ ಟೈಮ್ ಕೊಡಬೇಕು. ಈಗ ಇದು ಫ್ಯಾಷನ್ ಶೋ ಅಲ್ಲಿ ವಿನ್ ಆಗಿ ಇಲ್ಲಿ ಪ್ರೈಸ್ ಸಿಕ್ಕಿದೆ ಅಂತ ಇದಕ್ಕೂ ಟೈಮ್, ಯಾವುದಕ್ಕೆ ಟೈಮ್ ಕೊಡಬೇಕು ನಾವು ಅದನ್ನು ಮ್ಯಾನೇಜ್ ಮಾಡೋದು ಅದೊಂದು ಸ್ಕಿಲ್. ಎಲ್ಲದಕ್ಕೂ ಟೈಮ್ ಕೊಡಲೇಬೇಕು. ಯಾವ ಟೈಮಲ್ಲಿ ಯಾವ್ದು ಇಂಪಾರ್ಟೆಂಟ್ ಅದನ್ನು ಮಾಡ್ತಾ ಹೋದರೆ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಆರಾಮದಲ್ಲಿ ಮಾಡ್ಬೋದು. ಈಗ ಕೆಲವರ ಪ್ರೊಫೆಷನ್ ಬೇರೆ ಇರುತ್ತೆ, ಪ್ಯಾಷನ್ ಬೇರೆ ಇರುತ್ತೆ. ಅವರು ತಮ್ಮ ಪ್ರೊಫೆಷನಿಗೋಸ್ಕರ ಪ್ಯಾಷನ್ ಅನ್ನ ತ್ಯಾಗ ಮಾಡ್ತಾರೆ. ಅಂಥವರಿಗೆ ನೀವು ಏನ್ ಹೇಳ್ತೀರಾ? ಅಲ್ಲ, ಎರಡು ಬೇಕು ಮನುಷ್ಯನಿಗೆ. ನೋಡಿ, ಪ್ರೊಫೆಷನ್ 60 ವರ್ಷ ತನಕ ಅಷ್ಟೇ. ಆಮೇಲೆ 60 ವರ್ಷದ ನಂತರ ನಿಮ್ ಮರ್ತೋಗತ್ತೆ. ಆಮೇಲೆ ಜೀವನ ನೋಡಿದ್ರೆ ವಾಪಸ್ ನೋಡುವಾಗ, ಓ ದೇವ್ರೆ, ನಾನು ಬರೀ ದುಡ್ದದೇ ಆಯ್ತು, ನನ್ಗೇನು ನನ್ನದನ್ನು ತಿಳಿಸುವಂಥದ್ದು ಏನು ಮಾಡ್ಲಿಲ್ಲ, ನನ್ಗೋಸ್ಕರ ಅಂತ ಹೇಳಿ ನಾನು ಬದುಕಲಿಲ್ಲ ಅಂತ ಅನ್ಸ್ಬಾರ್ದು. ಸೊ ನಿಮ್ಗೆ ಏನ್ ಖುಷಿ ಸಿಗತ್ತೆ, ಯಾವ್ದ್ರಲ್ಲಿ ಖುಷಿ ಇದೆ, ವಿಚ್ ಯು ಫೀಲ್, ಇದ್ರಲ್ಲಿ ಮಾಡಿದ್ರೆ ನನ್ಗೆ ಸೆಲ್ಫ್ ಲವ್ ಇಸ್ ನಾಟ್ ಬ್ಯಾಡ್ ಅಂತ ಹೇಳ್ತೀವಿ. ನಿಮ್ಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ ಅದನ್ನ ಮಾಡ್ಬೇಕು. ಸೊ ಇಫ್ ಯು ಫೀಲ್ ನಿಮ್ ಫ್ಯಾಷನ್ ಶೋ ಅಲ್ಲಿ ಹೋಗಿ ಪ್ರೈಸ್ ತಗೊಂಡು ಕಿರೀಟ ತಗೊಂಡು ಬಂದ್ರೆ ಖುಷಿ ಸಿಗುತ್ತೆ, ಪ್ಲೀಸ್ ಡೂ ಇಟ್. ಮ್ಯಾರಥಾನ್ ರನ್ ಮಾಡಿ ರೇಸ್ ಮಾಡಿ ವಿನ್ ಆಗಿ ಬಂದ್ರೆ ಅದು ಮಾಡ್ಬೋದು. ನಿಮ್ಗೆ ಏನ್ ಖುಷಿ ಸಿಗತ್ತೆ ಮಾಡಿ. ಯಾವಾಗ್ಲೂ ನಮ್ಮ ಪ್ರೊಫೆಷನ್ ಬೇಕು, ಸಂಬಳ ಕೊಡೋದಲ್ಲ. ಸೊ ಸಂಬಳ ಕೊಡೋ ಪ್ರೊಫೆಷನ್ ಬೇಕೇ ಬೇಕು ಅಂತ. ಅದ್ರೊಟ್ಟಿಗೆ ನಿಮ್ಗೊಂದು ಯಾವ್ದ್ರಲ್ಲಿ ಖುಷಿ ಸಿಗತ್ತೆ ಅದು ಮಾಡಿದ್ರೆ ಯು ವಿಲ್ ಲರ್ನ್ ಸರ್ಟನ್ ಸ್ಕಿಲ್ಸ್. ನಾನು ಹೇಳ್ದಾಗೆ ಈ ಕಾಂಪಿಟೇಷನಿಗೆ ಹೋದ ನಂತರ ಸ್ಕಿಲ್ಸ್ ತುಂಬ ಇಂಪ್ರೂವ್ ಆಗಿದೆ. ಎಸ್ಪೆಷಲಿ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮತ್ತು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಪ್ರೈಸ್ ಸಿಕ್ಕಿದ ನಂತರ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. 4 ಜನರೊಟ್ಟಿಗೆ ಮಾತಾಡುವಾಗ ನನಗೆ ಧೈರ್ಯ ಬರುತ್ತೆ. ಯಾಕಂದ್ರೆ ನೀವು ಎಷ್ಟೋ ಜನರು ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಅಂತ ಜನರನ್ನೆಲ್ಲ ನೋಡ್ತೀರಿ. ಸೊ ಯು ಮೇಕ್ ಫ್ರೆಂಡ್ಸ್, ನೆಟ್ವರ್ಕ್ ಬೆಳೆಯುತ್ತೆ. ಯು ಲರ್ನ್ ಟು, ಅವರಿಂದ ನೀವು ಕಲಿತೀರಿ, ಅವ್ರ ಕಷ್ಟ ನೋಡ್ತೀರಿ, ಅವ್ರ ಟ್ಯಾಲೆಂಟ್ಸ್ ಕಲಿತೀರಿ. ಸೊ ಯು ಲರ್ನ್ ಆ್ಯಂಡ್ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಇಂಪಾರ್ಟೆಂಟ್, ಅದು ಬೆಳೆಯುತ್ತೆ. ಸೊ ಇಂಥ ಕಾಂಪಿಟೇಷನ್ಗೆಲ್ಲ ಹೋದರೆ ಸ್ವಲ್ಪ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಮತ್ತು ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ನೀವು ಹೇಳಿದ್ರಿ ನಿಮ್ಗೆ ಬಾಲ್ಯದಿಂದನೇ ಈ ಫ್ಯಾಷನ್ ಶೋ ಅಲ್ಲೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ಅಂತ. ನಿಮ್ಗೆ ಯಾರು ಇನ್ಸ್ಪಿರೇಷನ್ ಹಾಗಾದ್ರೆ? ಹಾಗೆ ಇನ್ಸ್ಪಿರೇಷನ್ ಅಂತ ಸದ್ಯಕ್ಕೆ ಹೇಳೋದು ಕಷ್ಟ. ಸುಮಾರು ಮಂದಿ ಇದ್ದಾರೆ ಇನ್ಸ್ಪಿರೇಷನ್. ಅಷ್ಟು ಹೈ ಲೆವೆಲ್ ತನಕ ರೀಚ್ ಆಗೋದು ಸ್ವಲ್ಪ ಕಷ್ಟವೇ. ಬಟ್ ನಮ್ಮ ಲೆವೆಲಲ್ಲಿ ಏನು ಸಿಗುತ್ತೆ, ನಮ್ಮ ಕೈಗಟ್ಟುಕಷ್ಟು ಏನು ಫೇಮ್ ನೇಮ್ ಸಂಪಾದಿಸ್ಬೋದು, ಅದು ಮನುಷ್ಯನಿಗೆ ಯಾವಾಗಲೂ ಇಷ್ಟ. ಸೊ ಇನ್ಸ್ಪಿರೇಷನ್ ಮಾಡೆಲ್ಸ್ ಸುಮಾರು ಮಂದಿ, ಎಷ್ಟೋ ಮಂದಿ ಮಂಗಳೂರಿಂದ ಫೇಮಸ್ ಆಗಿ ಮಿಸಸ್ ಇಂಡಿಯಾ ಮೇಲೆ ಮಿಸಸ್ ಯೂನಿವರ್ಸ್ ತನಕ ಹೋದವರು ಇದ್ದಾರೆ. ಸೊ ಅವರೆಲ್ಲ ನೋಡಿದ್ರೆ ಅಂಥವರನ್ನು ನಾವು ಫಾಲೋ ಮಾಡಬೇಕು ಅಂತ ಅನಿಸತ್ತೆ. ಇನ್ನು ಎಷ್ಟು ನಮ್ಮ ಹಣೆಯಲ್ಲಿ ಬರ್ದಿದೆ ದಟ್ ಇಸ್ ಡಿಫ್ರೆಂಟ್. ನಮಗೆಲ್ಲ ಸಿಗತ್ತೆ, ನನ್ಗೆ ಎಷ್ಟು ಸಿಗತ್ತೆ ಪ್ರಯತ್ನ ಪಡೋದು ಮನುಷ್ಯನ ಕರ್ತವ್ಯ. ಯಾವ್ದು ಸಿಗತ್ತೆ ಅದನ್ನು ಖುಷಿ ಪಡಬೇಕು. ಸಿಗೋದಿದ್ರೆ ಮತ್ತೆ ಓಕೆ, ನಾನು ಅಟ್ಲೀಸ್ಟ್ ಟ್ರೈ ಮಾಡಿದೆ ಅಂತ ಹೇಳಿ. ಸೊ ಹಾಗೆ ನಮ್ಮ ಈ ಪೇಜೆಂಟಿಂದ ಈಗ ನೆಕ್ಸ್ಟ್ ನಮಗೆ ಸ್ಟೇಟ್ ಲೆವೆಲಿಗೆ ಹೋಗ್ಲಿಕ್ಕಿರುತ್ತೆ. ಸೊ ಸ್ಟೇಟ್ ಲೆವೆಲಿಗೆ ಹೋಗಿ ಅಲ್ಲೂ ಟ್ರೈ ಮಾಡಬೇಕು. ಅಲ್ಲೂ ಆಸೆ ಇರುತ್ತೆ ಕಿರೀಟ ಸಿಕ್ಕಿದ್ರೆ ಅಂತೇಳಿ. ಸಿಗದಿದ್ರೆ ನಡೆಯುತ್ತೆ, ಅಟ್ಲೀಸ್ಟ್ ನಮ್ಮ ಪ್ರಯತ್ನ ಮಾಡಿದೆ ಅಂತ ಹೇಳಿ. ಈಗ ನೀವು ಡಾಕ್ಟರ್ ಆಗಿರೋದ್ರಿಂದ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಈಗ ಸಾಕಷ್ಟು ಹೆಣ್ಮಕ್ಳು ಎಲ್ಲ ತುಂಬಾ ಬ್ಯೂಟಿ ಕಾನ್ಶಿಯಸ್ ಆಗಿರ್ತಾರೆ. ಮದ್ವೆ ಆದ್ಮೇಲೆ ಕೂಡ ಪ್ರೆಗ್ನೆನ್ಸಿಯನ್ನ ತುಂಬಾ ಡಿಲೇ ಮಾಡ್ತಾ ಇರ್ತಾರೆ. ಅದು ಸರಿನಾ? ಆ ರೀತಿ ಮಾಡ್ಬೋದಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಯೂಶಲಿ ಈಗ ಪ್ರೆಗ್ನೆನ್ಸಿ ಡಿಲೇ ಮಾಡಿದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ, PCOD, ಬೊಜ್ಜುತನ, ಅದು ಇದು ಅಂತೆಲ್ಲ ಬರುತ್ತೆ. ಸೊ ಯೂಶಲಿ ನಾವು ಈಗ ಕೆರಿಯರ್ ಅಂತ ಹೇಳಿ ಎಲ್ಲರೂ ನನ್ನ ಕೆರಿಯರ್ ಬೆಳಿಬೇಕು ಆಮೇಲೆ ಚಿಲ್ಡ್ರನ್ ಅಂತೇಳಿ ಹಾಗೆ ಮಾಡೋದು ತಪ್ಪು. ಕೆರಿಯರ್ ಚಿಲ್ಡ್ರನ್ ಎರಡೂ ಬೇಕು. ಕೆರಿಯರ್ ಒಂದು ಕಡೆ ಬೇಕೇ ಬೇಕು, ಬಿಕಾಸ್ ರೆಕಗ್ನಿಷನ್ ಕೊಡೋದು ಕೆರಿಯರ್. ಚಿಲ್ಡ್ರನ್ನು ಬೇಕು, ಯಾಕಂದರೆ ಮಕ್ಕಳು ಇಷ್ಟೆಲ್ಲ ದುಡ್ಡು ನಂತರ ಯಾರಿಗೋಸ್ಕರ ದುಡಿಯೋದು ಅಂತ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಮಕ್ಕಳಿದ್ರೆ ಅಟ್ಲೀಸ್ಟ್ ಆ ಮಕ್ಕಳನ್ನ ನೋಡಿ ನಿಮ್ಮೊಂದು ಮಕ್ಕಳಿಂದ ಸಿಗುವ ಖುಷಿಯೇ ಬೇರೆ, ಕೆರಿಯರಿಂದ ಸಿಗುವ ಖುಷಿಯೇ ಬೇರೆ. ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಖುಷೀಸ್. ಎಲ್ಲ ಥರದ ಖುಷಿ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಹ್ಯಾಪಿನೆಸ್ ಇಸ್ ನಾಟ್ ಓನ್ಲಿ ಒಂದೇ ಥರದ ಹ್ಯಾಪಿನೆಸ್. ಇದರಲ್ಲೂ ಹ್ಯಾಪಿನೆಸ್ ಇದೆ, ಅದರಲ್ಲೂ ಹ್ಯಾಪಿನೆಸ್ ಇದೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಎವ್ರಿ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಪಿನೆಸ್ ಅಂತೇಳಿ. ಅದರಲ್ಲಿ ಸಿಗೋ ಹ್ಯಾಪಿನೆಸ್ ಬೇರೆ, ಇದರಲ್ಲಿ ಸಿಗೋ ಹ್ಯಾಪಿನೆಸ್ ಬೇರೆ. ಈಗ ನೀವು ನಿಮ್ಮ ಬ್ಯೂಟಿಯನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಡಯಟ್ ಏನಾದರೂ ಮಾಡ್ತೀರಾ? ಡಯಟ್ ಅಲ್ಲ, ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್. ನಾನು ಜೆನೆಟಿಕಲಿ ತಿನ್ ಬಿಲ್ಟ್. ನಮ್ಮ ಅಪ್ಪ ಅಮ್ಮ ಇಬ್ಬರು ತೆಳ್ಳಗೆ ನೇಚರ್, ಜೆನೆಟಿಕಲಿ ನಾನು ತಿನ್ ಬಿಲ್ಟ್. ಹಾಗೆ ನನಗೆ ಅದು ಒಂದು ಬಳುವಳಿಯಾಗಿ ಸಿಕ್ಕಿ ನನಗೆ ಸುಲಭ ಆಗಿದೆ. ಪ್ಲಸ್ ನಾನು ಓಟ ಸ್ಪರ್ಧೆಯಲ್ಲಿ ಈಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ತಿನ್ ಬಿಲ್ಟ್ ನನಗೆ ಬಳುವಳಿಯಾಗಿ ಸಿಕ್ಕಿದ್ರಿಂದ ನನಗೆ ಇದು ಫ್ಯಾಷನ್ ಶೋಗೆ ಹೋಗಲಿಕ್ಕೆ ಹೆಲ್ಪ್ ಆಗಿದೆ. ಈಗ ಕೆಲವು ಮಹಿಳೆಯರಿಗೆಲ್ಲ, ಸಾಮಾನ್ಯವಾಗಿ ಮಹಿಳೆಯರಿಗೆ
ಮಗು ಆದ ನಂತರ ವೆಯ್ಟ್ ಗೇನ್ ಆಗುತ್ತೆ, ಡಿಪ್ರೆಷನ್ ಅಥವಾ ಸ್ಟ್ರೆಸ್ ಆ ರೀತಿ ಸಮಸ್ಯೆಗಳೆಲ್ಲ ಕಾಡುತ್ತೆ. ಅದನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು ಅಂತ? ಫಸ್ಟ್ ಮಗು ಡೆಲಿವರಿ ಆಗ ಫಸ್ಟ್ 3 months ವಿ ಹ್ಯಾವ್ ಟು ಡೆಡಿಕೇಟ್ ಇಟ್ ಟು ಮಗುವಿಗೋಸ್ಕರವೇ. 3 months ಇಂದ 1 year ತನಕ ನಮ್ದು ಲೈಫ್ ಅದರಲ್ಲೇ ಹೋಗುತ್ತೆ ಮಗು ನೋಡ್ಕೊಡೋದಲ್ಲಿ. ಬಟ್ ಅದು ನಮ್ಮ ಕರ್ತವ್ಯ ಪ್ಲಸ್ ನಮ್ಮ ಹಕ್ಕು, ನಾವು ಖುಷಿಯಲ್ಲಿ ಮಾಡಬೇಕು. ಬಟ್ ಆ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೆಂಗಸರಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಗಂಡನಿಂದ ಅಷ್ಟು ಕೋಆಪ್ರೇಷನ್ ಸಿಗದಿದ್ರೆ, ಫ್ಯಾಮಿಲಿಯಿಂದ ಕೋಆಪ್ರೇಷನ್ ಸಿಗದಿದ್ರೆ, ಆವಾಗ ಸೊ ಈ ಟೈಮ್ ಈಸ್ ವೆರಿ ಸೆನ್ಸಿಟಿವ್ ಟೈಮ್. ಸೊ ನಾನೇನು ಹೇಳೋದಂದರೆ, ಆ ಮಗು ಚಿಕ್ಕಯಿಂದ ಮಗು ಬೆಳೆಯೋ ಟೈಮ್ ತನ್ನ ಗಂಡಂದು ಕುಟುಂಬ ಅವರ ಕೋಆಪರೇಷನ್ ಅತಿ ಅಗತ್ಯ. ಅದಿದ್ದರೆ ಮಾತ್ರ ಹೆಂಗಸಿಗೆ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ಸೊ ಆ ಕೋಆಪರೇಷನ್ ಸಿಗದಿದ್ದ ಟೈಮಲ್ಲಿ ಕೆಲವರಿಗೆ ಮೆಂಟಲ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಆವಾಗ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಇಫ್ ಯು ಹ್ಯಾವ್ ಅ ಹಾಬಿ, ರಿಕ್ರಿಯೇಷನಲ್ ಒಂದು ಹಾಬಿ ಏನಾದರೂ ಇಟ್ಕೊಂಡ್ರೆ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್ ಈಸಿಲಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ನಿಮ್ಮ ಮನೆಯ ಸಪೋರ್ಟ್ ಹೇಗಿತ್ತು? ನಿಮ್ಮ ಹಸ್ಬೆಂಡ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮಗೆ? ನನ್ನ ಹಸ್ಬೆಂಡು ಡಾಕ್ಟ್ರೇ, ಎಂಡೋಕ್ರೈನಾಲಜಿಸ್ಟ್ ಅಂತ KS ಹೆಗ್ಡೆ ಹಾಸ್ಪಿಟ್ಲಲ್ಲಿ. ಮಕ್ಕಳು ಇಬ್ಬರು, ಒಬ್ಬ 10th standard, ಒಬ್ಬ 6th standard. ಅವರು ಸೊ ಮಕ್ಕಳ ಸಪೋರ್ಟು, ಗಂಡನ ಸಪೋರ್ಟ್ ಬೇಕೇ ಬೇಕು ಜೀವನದಲ್ಲಿ ಅಂತಲ್ಲ. ಏನು ಮಾಡಬೇಕಿದ್ರು ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ದರೆ ಯು ಕೆನಾಟ್ ಕಮ್ ಅಪ್ ಇನ್ ಲೈಫ್. ಫ್ಯಾಮಿಲಿ ಸಪೋರ್ಟ್ ಬೇಕು. ಆಡಿಷನಿಗೆ ಹೋಗಬೇಕು ಅಂತ ಹೇಳಿದೆ 2 ದಿವಸಕ್ಕೆ. ಸೊ ದೇ ಟೋಲ್ಡ್ ಓಕೆ, ಹೋಗಿ ಕಿರೀಟ ತಗೊಂಡು ಬನ್ನಿ ಅಂತ ಹೇಳಿ ಹಾರೈಸಿದ್ರು. ಸೊ ಹಾಗೆ ಅವರ ವಿಶಸ್ ಮತ್ತು ಹಾರೈಕೆಯಿಂದಾಗಿ ನನಗೆ ಇಲ್ಲಿ ಸ್ಪರ್ಧೆಯಲ್ಲಿ ವಿನ್ನರ್ ಆಗಿ ಬಂದಿದ್ದೀನಿ. ಯಾವುದೇ ಒಂದು ನಾವು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಅಂದಾಗ ನೆಗೆಟಿವ್ ಮಾತಾಡುವಂತ ಜನರು ತುಂಬಾ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಕೂಡ ಇರ್ತಾರೆ. ನೀವು ಈ ರೀತಿ ಶೋನಲ್ಲಿ ಭಾಗವಹಿಸ್ತೀನಿ ಅಂತ ಹೇಳುವಾಗ ಯಾರಾದ್ರೂ ಕಾಲೆಳೆದ್ರ, ನೆಗೆಟಿವ್ ಆಗಿ ಮಾತಾಡಿದ್ರ? ಇಲ್ಲ, ಯಾರೇನು ಹೇಳಲಿಲ್ಲ. ಆಲ್ ದ ಬೆಸ್ಟ್. ರಜೆ ಹಾಕಿ ಹೋಗ್ತಾ ಇದ್ದೆ ಹಾಸ್ಪಿಟ್ಲಿಗೆ. ಹೌದು, ಹೇಳಿದ್ದೆ ರಜೆ ಹಾಕಿ 2 ದಿವಸ ರಜೆ ಹಾಕಿ ಹೋಗ್ತಾ ಇದ್ದೀನಿ ಅಂತೇಳಿ ಎಲ್ಲರೂ ಆಲ್ ದ ಬೆಸ್ಟ್ ಅಂತಲೇ ಹೇಳಿದ್ದಾರೆ. ಸಾಮಾನ್ಯವಾಗಿ ಮದುವೆ ಆಗಿ ಮಕ್ಕಳಾದ್ಮೇಲೆ ಎಲ್ಲ ಮಹಿಳೆಯರು ಎಲ್ಲದರಲ್ಲೂ ಒಂದು ಎಲ್ಲ ವಿಷಯಗಳನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ನಮ್ಗೆ ಬೇಕು ಇದೆಲ್ಲ, ಮದುವೆ ಆಯ್ತು, ಮಗು ಆಯ್ತು, ಯಾಕೆ ಇದನ್ನೆಲ್ಲ ಈ ರೀತಿ ಮಾಡ್ಬೇಕು? ರೆಕಗ್ನಿಷನ್ ನೋಡಿ, ರೆಕಗ್ನಿಷನ್ ಸಿಗೋದು ವೆನ್ ಯು ಡೂ ಸಮಥಿಂಗ್ ವಿಚ್ ಯು ಲೈಕ್. ನಿಮ್ಗೆ ಇಷ್ಟ ಇದ್ದದ್ದು ನೀವು ಮಾಡಿದ್ರೆ ನಿಮ್ಗೆ ಅದರಲ್ಲಿ ಎಂದು ಬೇಜಾರು ಅನ್ಸಲ್ಲ. ಓಕೆ, ಎಸ್ ನಾನು ರೆಡಿ ಇದ್ದೀನಿ, ನಾನು ಮಾಡ್ತೀನಿ, ನನ್ಗೆ ಖುಷಿ ಸಿಗುತ್ತೆ ಇದರಲ್ಲಿ ಅಂತೇಳಿ. ಸೊ ಹಾಗೆ ಇದರಲ್ಲಿ ಸಿಗೋ ರೆಕಗ್ನಿಷನ್ ಮತ್ತು ನಿಮ್ಮ ಬ್ಯೂಟಿ ಪೇಜೆಂಟ್ ಟೈಟಲ್ ಇರಬೇಕು ಅಂತ ಬ್ಯೂಟಿ ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಈ ಡಾಕ್ಟ್ರ್. 2 ಬ್ಯೂಟಿ ಪೇಜೆಂಟ್, 3rd ಬ್ಯೂಟಿ ಪೇಜೆಂಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂತ ಹೇಳಿದಾಗಲೇ ನಿಮ್ಗೊಂಥರ ಬೇರೆ ಥರದ ರೆಕಗ್ನಿಷನ್ ಸಿಗುತ್ತೆ. ಆ ರೆಕಗ್ನಿಷನ್ ಮತ್ತು ಆ ಖುಷಿ ಗಿವ್ಸ್ ಯು ಅ ಫೀಲಿಂಗ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಖುಷಿಯಾಗಿರ್ಬೇಕಲ್ಲ. ನೀವು ಏನು ಕೆಲಸ ಮಾಡಲಿ, ನಿಮ್ಮ ವೃತ್ತಿ ಪ್ರವೃತ್ತಿ, ಮಕ್ಕಳು ಎಲ್ಲದರಲ್ಲೂ ನಿಮಗೆ ಖುಷಿ ಸಿಗಬೇಕಾದ್ರೆ ನೀವು ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಇರಬೇಕು. ಎಲ್ಲವೂ ಸ್ವಲ್ಪ ಸ್ವಲ್ಪ ಆಗಿ ನೀವು ಬ್ಯಾಲೆನ್ಸ್ ಆಗಿ ಮಾಡಿದರೆ ಮಾತ್ರ ಅದರಲ್ಲಿ ಖುಷಿ. ಬರೀ ನೀವು ನಾನು ಮಕ್ಕಳನ್ನೇ ನೋಡ್ಕೊತಾ ಇರ್ತೀನಿ, ನನ್ನದು ಇದೆ ಅಂತ ಹೇಳಿದರೆ, ನನ್ನ ಜೀವನ ಡಿಸ್ಕ್ರಿಪ್ಷನ್ ಇಷ್ಟೇ ಅಂತ ಹೇಳಿದರೆ, ಅದು 4 ಬೌಂಡ್ರೀಸ್ ಅಂದರೆ 4 ವಾಲ್ಸ್, 4 ಗೋಡೆಗಳ ಮಧ್ಯೆ 4 ಬೌಂಡ್ರೀಸ್ ಒಳಗಡೆ ಆಗಿಬಿಡುತ್ತೆ ಜೀವನ. ಸ್ವಲ್ಪ ನಮ್ಮದೇ ಅಂತ ಹೇಳಿ ಒಂದು ಹಾಬಿ, ಪ್ಯಾಷನ್ ಏನಾದಿದ್ರೆ ಯು ಫೀಲ್ ನೈಸ್. ಇಟ್ಸ್ ಅಬೌಟ್, ಈಗ ಡಾಕ್ಟರ್ ಹತ್ರ ಕೇಳಿದೆ, ಎಂಡೋರ್ಫಿನ್ ಅಂತ ಒಂದು ಹಾರ್ಮೋನ್ ಇದೆ. ನೀವು ವಾಕಿಂಗ್ ಹೋಗಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ನೀವು ಜಾಸ್ತಿ ವಾಕ್ ಮಾಡಿದಾಗ ಈ ಎಂಡೋರ್ಫಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ. ನೀವು ಯೋಗ, ಮೆಡಿಟೇಷನ್, ನಿಮ್ಗೆ ಏನು ಇಷ್ಟ ಏನಾದರೂ ಸ್ವಲ್ಪ 45 minutes ಬೆಳಿಗ್ಗೆ ಸಾಯಂಕಾಲ ಮಾಡಿ, ಇದು ಹೀಗೆ ಮಾಡಿ ಅಂತೆಲ್ಲ ನಾವು ಇಷ್ಟೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ತೇವೆ. ನಿಮ್ಗೆ ಏನು ಖುಷಿ ಸಿಗುತ್ತೆ ಅದು ಮಾಡಿದರೆ ನಿಮ್ಮ ದೇಹದಲ್ಲಿ ಹಾರ್ಮೋನ್, ಎಂಡೋರ್ಫಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆವಾಗ ನಿಮಗೆ ಫೀಲ್ ಗುಡ್ ಮಾಡುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಫೀಲ್ ವೆರಿ ನೈಸ್. ಈಗ ನಿಮ್ಮ ವೈದ್ಯ ವೃತ್ತಿಯಲ್ಲಿ ನಿಮ್ಮದೇ ಒಂದು ಫ್ರೆಂಡ್ ಸರ್ಕಲ್ ಅಂತ ಇಲ್ವಾ? ಹೌದು. ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನೀವು ಗೆದ್ದಾಗ ಅವರ ಒಂದು ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅಂತ? ಅದೇ, ಅದು ಗೆದ್ದ ನೈಟ್ ನನಗೊಂದು ಎಷ್ಟು ಮೆಸೇಜ್ ಬಂದಿತ್ತು. ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದರು, ಆಲ್ ದ ಬೆಸ್ಟ್, ಬೆಂಗಳೂರಿಗೆ ಹೋಗಿ ಕಿರೀಟ ತೊಗೊಂಡು ಬರಬೇಕು, ಮಂಗಳೂರು ಫೇಮಸ್ ಆಗಬೇಕು, ನಮ್ಮ ಮಂಗಳೂರಲ್ಲಿ ನೀವು ಫೇಮಸ್ ಆಗಬೇಕು. ಹಾಗೆ ಸುಮಾರು ನಮ್ಮ ಡಾಕ್ಟರ್ಸ್ ಗ್ರೂಪಲ್ಲಿ ಈ ಪಾತ್ವೆ ಎಂಟರ್ಪ್ರೈಸಸ್ನವ್ರು ಲಾಸ್ಟ್ ಟೈಮು ಮಾಡಿದರು 6 months ಬ್ಯಾಕ್. ಆವಾಗಲೂ ಸಿಕ್ಕಿತ್ತು. ಸೊ ಇವಾಗಲೂ ಪಾತ್ವೆ ಎಂಟರ್ಪ್ರೈಸಸ್ನವ್ರು ಮಾಡುವಾಗ ನೀವು ಡೆಫಿನೆಟ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತೊಗೊಂಡು ಬಂದದ್ದು ಇಟ್ಸ್ ಪ್ರೌಡ್ ಮೂಮೆಂಟ್ ಅಂತ ಎಲ್ಲರೂ ಹೇಳಿದರು. ಇನ್ನು ಕೊನೆಯದಾಗಿ ಮಹಿಳೆಯರಿಗೆ ನೀವೇನಾದ್ರೂ ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀರಾ? ಹಿತಮಿತವಾದ ಆಹಾರ, ವ್ಯಾಯಾಮ
ಇದು ಎಲ್ಲರೂ ಮಾಡಬೇಕು, ಮಹಿಳೆಯರು ಪುರುಷರು ಅಂತಲ್ಲ. ವ್ಯಾಯಾಮ ಮತ್ತು ಹಿತಮಿತವಾದ ಆಹಾರ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನು ಇಷ್ಟ ಇದೆ, ನಿಮ್ಮ ಪ್ಯಾಷನ್, ಬ್ಯೂಟಿ ಪೇಜೆಂಟಲ್ಲಿ ವಾಕ್ ಮಾಡೋದು ಇಂಪಾಸಿಬಲ್ ಅಂತ ನಾನು ಆಲೋಚಿಸಿದ್ದೆ. ಬಟ್ ಪಾತ್ವೆ ಎಂಟರ್ಪ್ರೈಸಸ್ನವರು ನಮಗೊಂದು ಆಪರ್ಚುನಿಟಿ ಕೊಟ್ಟು ದೆ ಟಾಟ್ ಅಸ್ ಹೌ ಟು ವಾಕ್. ಮೆನಿ ಡಾಕ್ಟರ್ಸ್ ನಮಗೆಲ್ಲ ಬೇಡ, ಇದು ಆಗತ್ತಾ ನಮ್ಮಿಂದ ಅಂತ ಹೇಳುವಾಗ ಇವರು ಟ್ರೈನಿಂಗ್ ಕೊಟ್ಟು, ಮತ್ತು ಹೀಗೀಗ ಅವ್ರದ್ರಲ್ಲಿ ಒಳ್ಳೆ ಟ್ರೈನರ್ಸ್ ಇದ್ದಾರೆ. ದೇ ಗೇವ್ ಟ್ರೈನಿಂಗ್ ಆ್ಯಂಡ್ ದೆ ಟಾಟ್ ಅಸ್ ಹೀಗೀಗ ವಾಕ್ ಮಾಡೋದು, ರ್ಯಾಂಪಲ್ಲಿ ವಾಕ್ ಮಾಡೋ ಗೈಡ್ಲೈನ್ಸ್ ಇದೆಲ್ಲ ನಮಗೆ ಕಲಿಸಿದ ಕಾರಣ ಮೆನಿ ಡಾಕ್ಟರ್ಸ್, ನಾನು ಅಂತಲ್ಲ ಇನ್ನೊಬ್ರು ಡಾಕ್ಟ್ರು ಇದ್ದಾರೆ, ಡಾಕ್ಟರ್ ಬ್ಯೂಟಿ ಪೇಜೆಂಟ್ ವಿನ್ ಆದವ್ರು ಮಂಗಳೂರಿಂದ. ಸೊ ಮೆನಿ ಡಾಕ್ಟರ್ಸ್ ಆರ್ ಬಿನ್ ಏಬಲ್ ಟು ಕಮ್ ಟು ದಿಸ್ ರ್ಯಾಂಪ್ ವಾಕ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ. ಸಾಕಷ್ಟು ಮಾಹಿತಿಗಳನ್ನ, ತಮ್ಮ ಅನುಭವಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್, ಧನ್ಯವಾದ.